ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ಗಳು ಬರ್ತಾ ಇವೆ ಅಂತ ಹೇಳ್ಬೋದು. 3 ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ಗಳಿವೆ. ಆ 3 ಅಪ್ಡೇಟ್ಗಳು ಯಾವುವು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಸೀಸನ್ ನ ಥೀಮೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅಂತ ಇರೋದ್ರಿಂದ ಈ ಸೀಸನ್ ನಲ್ಲಿ ನಾವು ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ಮೊದಲನೇ ದಿನವೇ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹೊರಗಡೆ ಹೋಗಿರುವಂತಹ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವರು ಶನಿವಾರ ಬರ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದು ಮೊದಲನೇ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಇವರು ಬರುವಂತಹ ಕನ್ಫರ್ಮೇಶನ್ ಸಿಕ್ಕಿದೆ ಶನಿವಾರ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಸೀಸನ್ ಅಲ್ಲಿ 2 ಫಿನಾಲೆಗಳು ಇರಲಿವೆ. ಅದು ಮೊದಲನೇ ಫಿನಾಲೆ 3ನೇ ವಾರದಲ್ಲಿ ನಡೆಯಲಿದೆ. ಎರಡನೇ ಫಿನಾಲೆ ಅದ್ದೂರಿಯಾಗಿ ವಿನ್ನರ್ ಅನ್ನು ಅನೌನ್ಸ್ ಮಾಡುವಂತಹ ಒಂದು ಫಿನಾಲೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ 3ನೇ ವಾರದ ಫಿನಾಲೆಯಲ್ಲಿ ಒಬ್ಬ ವಿನ್ನರ್ ಅನೌನ್ಸ್ಮೆಂಟ್ ಆಗ್ತಾರೆ. ಅದು ಯಾರಂತ ವೇಟ್ ಮಾಡಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಬಿಗ್ ಬಾಸ್ ತಿಳಿಸಿರೋ ಹಾಗೆ ಬಿಗ್ ಬಾಸ್ ಮನೆಯಿಂದ 3ನೇ ಫಿನಾಲೆಗೋಸ್ಕರ ಒಬ್ಬೊಬ್ಬರನ್ನು ಫೈನಲಿಸ್ಟ್ ಅನ್ನು ಸೆಲೆಕ್ಟ್ ಮಾಡುವಂತ ಪ್ರೋಸೆಸ್ ಇದೆ. ಆಗ ಯಾರ್ಯಾರೆಲ್ಲ ಅನರ್ಹರಾಗ್ತಾರೆ ಆ ಒಂದು ಫಿನಾಲೆಯಲ್ಲಿ ಅವರೆಲ್ಲರೂ ಕೂಡ ಮನೆಗೆ ಹೋಗುವಂತಹ ವಿಚಾರನ ನಿನ್ನೆ ಒಂದು ಪ್ರೋಮೋದಲ್ಲಿ ತಿಳಿಸಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಒಬ್ಬರಾಗಿ ಹೋಗ್ಬೋದು ಅಥವಾ ಇಬ್ಬರು ಹೋಗ್ಬೋದು ಅಥವಾ ಗುಂಪಾಗಿ ಹೋಗ್ಬೋದು ಅನ್ನೋಂಥ ಮಾಹಿತಿಯನ್ನು ಕೂಡ ನಮ್ಮ ಬಿಗ್ ಬಾಸ್ ಈಗಾಗಲೇ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಮಗೆ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರ ಈ 3ನೇ ಫಿನಾಲೆ ಬರುವುದರೊಳಗೆ ಅಂದ್ರೆ 3ನೇ ವಾರ ಬರುವುದರೊಳಗೆ ಒಟ್ಟಾರೆಯಾಗಿ 5 ಜನ ಕಂಟೆಸ್ಟೆಂಟ್ಗಳು, ಈಗ ಸದ್ಯ ಇರುವಂತಹ 18 ಜನರ ಪೈಕಿ 5 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲಿದ್ದಾರೆ ಎನ್ನುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ನೋಡೋಣ ಯಾವ ರೀತಿಯಾಗಿ ಅವರನ್ನು ಹೊರಗೆ ಕಳಿಸ್ತಾರೆ ಅಥವಾ ಯಾವ ಪ್ರೊಸೆಸ್ ಆಧಾರದ ಮೇಲೆ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಅಂತ ವೇಟ್ ಮಾಡಿ ನೋಡೋಣ. ಇದು ಎರಡನೆಯ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು 3ನೇ ಅಪ್ಡೇಟ್ ನ ವಿಚಾರಕ್ಕೆ ಬರೋಣ. ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ 18 ಜನ ಕಂಟೆಸ್ಟೆಂಟ್ಗಳ ಪೈಕಿ 5ರಿಂದ 6 ಜನ ಬಿಗ್ ಬಾಸ್ ಮನೆಯಿಂದ 3ನೇ ವಾರದವರೆಗೆ ಹೋದ್ರೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಇನ್ನು 10ರಿಂದ 12 ಜನ ಕಂಟೆಸ್ಟೆಂಟ್ಗಳು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರೆ. ಅವರನ್ನು ಇಟ್ಕೊಂಡು 100 ದಿನ ಆಟ ಆಡೋದು ತುಂಬಾನೇ ಒಂದು ಕಷ್ಟ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಮತ್ತೆ 4ನೇ ವಾರದಲ್ಲಿ ಬಿಗ್ ಬಾಸ್ ಮನೆಗೆ ಒಬ್ರಲ್ಲ ಇಬ್ರಲ್ಲ 3 ಜನನು ಕೂಡ ಅಲ್ಲ, ಒಟ್ಟಾರೆಯಾಗಿ 6 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವಂತಹ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ 4ನೇ ವಾರದಲ್ಲಿ 6 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಆಗಲಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಇವರ ಹೆಸರು ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕನ್ಫರ್ಮ್ ಆಗಿದ್ದಾರೆ. ಯಾರು ಬರ್ತಾರೆ ಅನ್ನುವಂತ ಮಾಹಿತಿ ಇನ್ನು ಬಂದಿಲ್ಲ. ಒಟ್ಟಿನಲ್ಲಿ 6 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಈ ವರ್ಷದಲ್ಲಿ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡಲಿದ್ದಾರೆ. ಅದು ಕೂಡ 4ನೇ ವಾರದಲ್ಲಿ ಅಂತಾನೆ ಹೇಳ್ಬೋದು. ಇದು 3ನೇದಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಒಂದು ಸಖತ್ತಾಗಿರುವಂತಹ ಒಂದು ಕೆಲಸವನ್ನು ನಮ್ಮ ಬಿಗ್ ಬಾಸ್ ಹಲವಾರು ರೀತಿಯಾಗಿ ಎಂಗೇಜಿಂಗ್ ಆಗಿಡಲು ಪ್ರಯತ್ನ ಪಡ್ತಾನೆ ಇದ್ದಾರೆ. ನೋಡೋಣ ಯಾವ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ, ಎಷ್ಟರ ಮಟ್ಟಿಗೆ ಟ್ವಿಸ್ಟ್ಗಳನ್ನು ಕೊಡ್ತಾರೆ ಅಂತ. ಇದು ಬಿಗ್ ಬಾಸ್ ಮನೆಯ ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ 3 ಅಪ್ಡೇಟ್ಗಳು ಅಂತಾನೆ ಹೇಳ್ಬೋದು. ಇದು ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಎಪಿಸೋಡ್ಗಳು ಹೇಗೆ ಬರ್ತಾ ಹೋಗ್ತವೆ ಅಂತ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.